ನಿನಗೆ ಸಾಯೋಕೆ ನನ್ನ ಕಾರ್ಯ ಆಗಬೇಕಾಗಿತ್ತ? ನಿನಗೆ ಇನ್ಶೂರೆನ್ಸ್ ಬೇರೆ ಇಲ್ಲ. ಇಲ್ಲಿ ಬಿದ್ದರೆ ಪಾಪ ಕಾರ್ಪೊರೇಷನ್ ಅವ್ರಿಗೆ ತುಂಬ ತೊಂದರೆ ಅಲ್ವಾ? ಯಾರದ್ದು ಚಪ್ಪಲಿ? ನಿನ್ನ ಚಪ್ಪಲಿ ನಿನ್ನ ಕಾಲಲ್ಲೇ ಇದೆ. ನನ್ನ ತಂಗಿ ಅಂತೂ ಇಂಥ ಕಿತ್ತೋ ಚಪ್ಪಲಿ ಖಂಡಿತ ಹಾಕೊಳ್ಳಲ್ಲ. ಮತ್ತಿಗೆರು ಯಾರು ಈ ಥರದ ಚಪ್ಪಲಿನ ನಿನ್ನ ಕೈಲಿ ಹೊಲ್ಸಕ್ಕೆ ಕಳಿಸಲ್ಲ. ಅಂದಮೇಲೆ ಇನ್ಯಾರದ್ದು? ಸುನಂದ ಮುಂದ ಶಾಬಾಷ್ ಶಾಬಾಷ್. ನನ್ನನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ತಿದ್ದೆ ಅಲ್ಲ ಇಷ್ಟು ದಿನ. ಈಗ ನೀನು ಯಾರ್ದೋ ಕಂಡವ್ರ ಚಪ್ಪಲಿ ಹಿಡ್ಕೊಂಡು ಹೊಲಸಕ್ಕೆ ಹೊರಟಿದ್ಯಾ? ಕಲಿಗಾಲ ಇದು, ಕಲಿಗಾಲ. ಇಲ್ಲಿ ಮಾಡಿದ್ದನ್ನ ಇಲ್ಲೇ ಅನುಭವಿಸ್ಬೇಕು, ಬೇರೆ ದಾರಿ ಇಲ್ಲ. ಅನುಭವಿಸೋ. ನಾನು ಮಾಡಿದ ಸಣ್ಣ ಪುಟ್ಟ ತಪ್ಪುಗಳಿಗೆ ಒಂದೆರಡು ಪೆಗ್ ಎಣ್ಣೆ ಹಾಕಿದ್ದಕ್ಕೆ ನನ್ನನ್ನು ಮನೆಯಿಂದ ಒದ್ದು ಹೊರಗೆ ಹಾಕಿದೆ ಅಲ್ಲ ನೀನು. ಈಗೇನಾಯ್ತು? ನಾನು ನಿನ್ನ ಮನೆಯಿಂದ ಹೊರಗೆ ಹಾಕಿಸಿ ಎಲ್ಲವನ್ನು ಹೇಗೆ ದಕ್ಕಿಸ್ಕೊಂಡಿದ್ದೀನಿ ನೋಡು. ಮೆರಿಬಾರ್ದು, ಮೆರಿಬಾರ್ದು. ಭಗವಂತ ಇದ್ದಾನೆ, ಎಲ್ಲ ನೋಡ್ತಿರ್ತಾನೆ. ಅನುಭವಿಸು. ನಿನ್ನ ಗಂಡನು ಅವಾಗ ಕುಡಿತಾ ಇದ್ದ, ಅವನ್ನ ಸಹಿಸ್ಕೊಂಡ ನೀನು. ನಾನು ಒಂದೆರಡು ಸಲ ಕುಡಿದಿದ್ದಕ್ಕೆ ನಾನು ಕೆಟ್ಟವನಾಗ್ಬಿಟ್ನಾ? ನನ್ನ ಹೆತ್ತು ತಾಯಿ ನೀನು. ನನ್ನನ್ನು ಕ್ಷಮಿಸ್ಬೋದಾಗಿತ್ತಲ್ವ? ನಾನು ಮಾಡಿದ ತಪ್ಪು ಅಂತ ಒಂದು ದಿನಕ್ಕಾದರೂ ತಪ್ಪನ್ನು ತಿದ್ದಿ ಹೇಳಿದೆಯಾ ನೀನು? ನಿರ್ದಾಕ್ಷಿಣ್ಯವಾಗಿ ನನ್ನ ಒದ್ದು ಹೊರಗಡೆ ಹಾಕಿದೆ. ನೀವು ನನ್ನವರು ನನ್ನನ್ನು ಮನೆಯಿಂದ ಮನಸ್ಸಿನಿಂದ ಹೊರಗಡೆ ಹಾಕಿದ್ರೆ ಹೊರಗಿನವ್ರು ಯಾರು ನಂಬ್ತಾರಮ್ಮ? ನನ್ನ ಬೀದಿ ಬೀದಿ ಅಲಿತಾ ಇದ್ದೆ. ಒಂದು ದಿನಕ್ಕಾದರೂ ಒಂದು ಫೋನ್ ಮಾಡಿ ನಾನು ಬದುಕಿದ್ದೀನ ಸತ್ತಿನ ಅಂತ ವಿಚಾರಿಸಿದ್ಯಾ ನೀನು? ನಾನು ಮಾಡಿದ ತಪ್ಪುಗಳನ್ನ, ಸಣ್ಣ ಪುಟ್ಟ ತಪ್ಪುಗಳನ್ನ ನೀನು ಕ್ಷಮಿಸ್ಬಿಡ್ಬೋದಾಗಿತ್ತು. ಅವತ್ತು ನೀನು ನನ್ನ ಕ್ಷಮಿಸಿದ್ರೆ ಇವತ್ತು ಈ ಥರ ಕಂಡೂರ್ ಚಪ್ಪಲಿನ ಹೋಲ್ಸಕ್ಕೆ ಹೋಗುವಂಥ ಪ್ರಮೇಯನೇ ಬರ್ತಾ ಇರಲಿಲ್ಲ. ಹೇಳಿದ್ನಲ್ಲ, ಅವತ್ತು ನಿನ್ನ ಕಾಲ, ಅಮ್ಮನ ಕಾಲ. ಅಮ್ಮನಿಗೊಂದು ಕಾಲ, ಮಗನಿಗೊಂದು ಕಾಲ. ನಿನ್ನ ಈ ಸ್ಥಿತಿನಲ್ಲಿ ನೋಡಿ ನನಗೆ ತುಂಬ ದುಃಖ ಆಗ್ತಿಲ್ಲ. ಕಾಚ್ ಕುಡ್ದಷ್ಟು ಸಂತೋಷ. ಈಗತ್ತೇನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಈಗಲೂ ಒಂದು ಅವಕಾಶ ಇದೆ. ನೀವು ಒಂದೇ ಒಂದು ಮಾತು ಹೇಳು, ಅರೇ ನೀನು ಮಾಡಿ ಸರಿ, ನಾನು ಮಾಡಿದ ತಪ್ಪು ಅಂತ ಒಪ್ಪು. ಈಗಲೇ ಈ ಕ್ಷಣ ನಿನ್ನ ನಾನೇ ನನ್ನ ಕಾರಲ್ಲಿ ಮನೆ ಕರ್ಕೊಂಡು ಹೋಗ್ತೀನಿ. ದಾನ ಮಾಡಿ ಗೊತ್ತೇ ಹೊರತು ದೇಹಿ ಒಂದು ಗೊತ್ತಿಲ್ಲ.